ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿ ವಾಹಿನಿ. ನಾನು ನಿಮ್ಮ ಐನ್ಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ GPR ಮಹಾವಿದ್ಯಾಲಯದಲ್ಲಿ ಹಾನಗಲ್ ಶ್ರೀ ಕುಮಾರೇಶ ಸಭಾಂಗಣದಲ್ಲಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಜರುಗಿತು. ಡಾಕ್ಟರ್ ಎಸ್ ವಿದ್ಯಾಶಂಕರ್ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು, ಗಂಗಾವತಿ ಭಾಗ್ಯಮ್ಮ ಗ್ರಾಮೀಣ ಮಹಾವಿದ್ಯಾಲಯ ಹೂವಿನಹಡಗಲಿ, ವಿಜಯನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಹೊಸಪೇಟೆಯವರ ಸಹಯೋಗದಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರ ಜೀವನ ಮತ್ತು ಸಾಹಿತ್ಯ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಹಾವಿದ್ಯಾಲಯದ ವತಿಯಿಂದ ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ವಿಶ್ವವಿದ್ಯಾಲಯದ ಹಂಪಿ ಕನ್ನಡ ವಿವಿಯ ಕುಲಪತಿಗಳಾದಂತಹ ಡಾಕ್ಟರ್ DB ಪರಮಶಿವಮೂರ್ತಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರೊಫೆಸರ್ SS ಪಾಟೀಲ್ರವರು ಕಾರ್ಯಕ್ರಮ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿದರು. ಪ್ರಾಸ್ತಾವಿಕವಾಗಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದಂತಹ ಕೆ ರವೀಂದ್ರನಾಥ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವೀರಶೈವ ವಿದ್ಯಾವರ್ಧಕ ಸಂಘ ಬಳ್ಳಾರಿ ಅಲ್ಲಂ ಗುರುಬಸವರಾಜರವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅರವಿಂದ್ ಪಾಟೀಲ್ ಕಾರ್ಯದರ್ಶಿಗಳು, ವೀರಶೈವ ವಿದ್ಯಾವರ್ಧಕ ಸಂಘ ಬಳ್ಳಾರಿ, ಡಾಕ್ಟರ್ ರುದ್ರೇಶ್ ಅದರಂಗಿ ಕಾರ್ಯದರ್ಶಿ, ಡಾಕ್ಟರ್ SB ಸಾಂಸ್ಕೃತಿಕ ಪ್ರತಿಷ್ಠಾನ, GPR ಕಾಲೇಜ ಆಡಳಿತ ಮಂಡಳಿ ಅಧ್ಯಕ್ಷರು ಸಿ ಮೋಹನ್ ರೆಡ್ಡಿಯವರು, NM ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ವಿಜಯನಗರ. ಎಲ್ಲ ಮುಖ್ಯ ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ರು. ಕಾರ್ಯಕ್ರಮದ ನಿರೂಪಣೆಯನ್ನು ಆಶಾ ಬಾರಿಕರ್ ಮತ್ತು ಪ್ರೊಫೆಸರ್ SY ಸಿಂಧು ಕಾರ್ಯಕ್ರಮದ ನಿರೂಪಣೆಯನ್ನು ನೆರವೇರಿಸಿದರು. ಡಾಕ್ಟರ್ S ವಿದ್ಯಾಶಂಕರ್ ಜೀವನ ಮತ್ತು ಸಾಹಿತ್ಯ ವಿಚಾರ ಸಂಕಿರಣದ ಡಾಕ್ಟರ್ B ನಂಜುಂಡಸ್ವಾಮಿಯವರು ಸಂಶೋಧಕರು, ತುಮಕೂರು. ವಿಷಯ ಡಾಕ್ಟರ್ S ವಿದ್ಯಾಶಂಕರ್ ಅವರ ಜೀವನದ ಬಗ್ಗೆ ಮಾತನಾಡಿದರು. ಪ್ರಕಾಶ್ ಗಿರಿಮಲ್ಲನ್ನವರ್ ಸಂಶೋಧಕರು, ಬೆಳಗಾವಿ. ವಿಷಯ ವೀರಶೈವ ಸಾಹಿತ್ಯ ಚರಿತ್ರೆ, ಬಸವ ಯುಗ, ಹರಿಹರ ಯುಗದ ಬಗ್ಗೆ ಮಾತನಾಡಿದರು. ಡಾಕ್ಟರ್ K ರವೀಂದ್ರನಾಥ್ ಸಂಶೋಧಕರು ಮತ್ತು ವಿಶ್ರಾಂತ ಪ್ರಾಧ್ಯಾಪಕರು, ಹೊಸಪೇಟೆ. ವಿಷಯ ವೀರಶೈವ ಸಾಹಿತ್ಯ ಚರಿತ್ರೆ, ಪ್ರೌಢದೇವರಾಯ ಯುಗ, ಷಡಕ್ಷರ ದೇವ ಯುಗ ಕುರಿತು ಮಾತನಾಡಿದರು. ಭಾಳಷ್ಟು ಅದ್ಭುತವಾದಂತಹ ಕಾರ್ಯಕ್ರಮ. ನನ್ನ ಪೀಠಿಕೆಯ ಅಗತ್ಯ ಇಲ್ಲ, ಹೆಚ್ಚಿನ ಅಗತ್ಯ ಇಲ್ಲ ಅಂತ ಭಾವಿಸ್ತೀನಿ. ಬನ್ನಿ ಮಾತನಾಡಿದ್ದಾರೆ, ಕೇಳೋಣ. ಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಪ್ರಾರಂಭದಲ್ಲಿ ಬಸವಣ್ಣನವರ ವಚನಗಳನ್ನು ನೆನೆಯುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ವೀರಶೈವ ವಿದ್ಯಾವರ್ಧಕ ಸಂಘದ ಗಂಗಾವತಿ ಭಾಗ್ಯಮ್ಮ ಗ್ರಾಮೀಣ ಪದವಿ ಮಹಾವಿದ್ಯಾಲಯ ಹೂವಿನಹಡಗಲಿ ಮತ್ತು ಡಾಕ್ಟರ್ S ವಿದ್ಯಾಶಂಕರ್ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು ಹಾಗೂ ವಿಜಯನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಹೊಸಪೇಟೆ ಇವರ ಸಹಯೋಗದಲ್ಲಿ ಸಂಶೋಧಕರು, ಅಧ್ಯಾಪಕರು, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ S ವಿದ್ಯಾಶಂಕರ್ ಅವರ ಜೀವನ ಮತ್ತು ಸಾಹಿತ್ಯ ವಿಚಾರ ಸಂಕಿರಣ ಹಾಗೂ ಬಹುದಿನಗಳ ಕನಸಿಗೆ ಇಂದು ಸಾಕ್ಷಿಯಾಗಲಿರುವ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯತಾ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದು ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನ ವೀರಶೈವ ವಿದ್ಯಾವರ್ಧಕ ಸಂಘ ಅನ್ನುವಂಥದ್ದು ಈ ನಮ್ಮ ಹಿಂದುಳಿದ ಬಳ್ಳಾರಿ ಜಿಲ್ಲೆಯಲ್ಲಿ ಸಾರ್ಥಕ ಶಿಕ್ಷಣ ಸೇವೆಯನ್ನು ಸಲ್ಲಿಸ್ತಾ ಇದೆ. ಸುಮಾರು 46ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಹೊಂದಿರತಕ್ಕಂತಹ ನಮ್ಮ ಸಂಸ್ಥೆ ಈ ಭಾಗದ ಬಡ, ಹಿಂದುಳಿದ, ದಲಿತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಸಂಸ್ಥೆ ಮತ್ತು ನಿಮ್ಮಂತಹ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಮೂಲಕ ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾವೆ. ಆ ಕಾರಣಕ್ಕೋಸ್ಕರ ಸಂಸ್ಥಾಪನೆಗೆ ಕಾರಣದಂತ ಎಲ್ಲ ಪ್ರಾತಸ್ಮರಣೀಯರನ್ನ ಈ ವೇದಿಕೆಯ ಮೂಲಕ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸೋದ್ರ ಮೂಲಕ 12 ವರ್ಷಗಳ ಕಾಲ ದೂರ ಶಿಕ್ಷಣ ಕೇಂದ್ರದಿಂದ ಸಾವಿರಾರು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಮಾಡಿಕೊಳ್ಳೋದ್ರ ಮೂಲಕ ದೂರ ಶಿಕ್ಷಣದ ಮೂಲಕ ಇಲ್ಲಿ ದೊಡ್ಡ ಅವಕಾಶವನ್ನ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮತ್ತು
ವೀರಶೈವ ವಿದ್ಯಾವರ್ಧಕ ಸಂಘ ನಮಗೆ ಮಾಡಿಕೊಟ್ಟಿದೆ. ಅಂತೆ ಹಾಗೇನೆ ಮುಂದುವರಿತಾ 2018ರಲ್ಲಿ ನಮ್ಮ ಸಂಸ್ಥೆ ಸ್ನಾತಕೋತ್ತರ ಪದವಿಯನ್ನು ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ನಾವು ಪ್ರಾರಂಭ ಮಾಡೋದ್ರ ಮೂಲಕ MCom ಪದವಿಯನ್ನ ನಾವು ಪ್ರಾರಂಭ ಮಾಡಿದ್ವು. ಹಾಗೇನೆ ಈ ದಿನ 2024ಕ್ಕೆ ಮಾನ್ಯತಾ ಕೇಂದ್ರ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ ಮಾನ್ಯತಾ ಕೇಂದ್ರವನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಚರಿತ್ರೆ ಮತ್ತು ಕನ್ನಡ ಅಧ್ಯಯನದ 30ಕ್ಕೂ ಹೆಚ್ಚು ಸಂಶೋಧಕರು ನಮ್ಮ ಮಹಾವಿದ್ಯಾಲಯದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಂತ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಅಂದಿನ ಮತ್ತು ಇಂದಿನ ಕುಲಪತಿಗಳಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಹಡಗಲಿಯ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಹಾಗಾಗಿ ಇಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘ ಬೇರೆ ಅಲ್ಲ, ಶರಣ ಸಾಹಿತ್ಯ ಪರಿಷತ್ತು ಬೇರೆ ಅಲ್ಲ, ಜೊತೆಗೆ ವಿದ್ಯಾಶಂಕರ್ ಅವರ ಕಾರ್ಯವೂ ಕೂಡ ಬೇರೆ ಅಲ್ಲ. ಅಂತಹ ಕೆಲಸ ಈ ಎರಡೂ ಸಂಸ್ಥೆಗಳ ಆಶಯಕ್ಕೆ ಹೊರತಾಗಿಲ್ಲ ಅನ್ನುವಂಥ ಕಾರಣದಿಂದ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ವೀರಶೈವ ಸಾಹಿತ್ಯ ಗ್ರಂಥ ಸಂಪಾದನೆ ಮತ್ತು ಸಂಶೋಧನೆಯಲ್ಲಿ ಒಂದು ಚಿರಪರಿಚಿತವಾದಂಥ ಹೆಸರು. 3 ದಶಕಗಳ ಕಾಲ ಗ್ರಂಥ ಸಂಪಾದನೆ ಸಂಶೋಧನೆಯ ಕ್ಷೇತ್ರದಲ್ಲಿ ಅವಿರತವಾಗಿ ದುಡಿದಂಥ ಒಬ್ಬ ವಿದ್ವಾಂಸ. ಅವರ ಪರಿಚಯ ನಮ್ಮ ಮಹಾವಿದ್ಯಾಲಯದ ಮಕ್ಕಳಿಗೆ ಆಗಬೇಕು ಅನ್ನುವಂಥ ಕಾರಣದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ಆಯೋಜಿಸಿದ್ದೇವೆ. ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತು 3 ಕೂಡ ಒಂದೇ ಉದ್ದೇಶವನ್ನ ಇಟ್ಕೊಂಡಿರುವಂಥದ್ದು. ಕ್ರಮಿಸುವ ಹಾದಿಗಳಷ್ಟೇ ಬೇರೆ ಬೇರೆ. ಈ ಕಾರ್ಯಕ್ರಮವನ್ನ ಈ ಸಂಸ್ಥೆಯಲ್ಲೇ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಡಾಕ್ಟರ್ ಎಸ್ ವಿದ್ಯಾಶಂಕರ್, ನೀವು ಈವರೆಗೆ ಇಲ್ಲಿ ಕೆಲವರನ್ನು ಬಿಟ್ರೆ ಬೇರೆಯವರ ಹೆಸರನ್ನ ನೀವು ಕೇಳಿಲ್ಲ ಅಂತ ಅನ್ಸುತ್ತೆ. ಆದರೆ ಕನ್ನಡದ ಸಂಶೋಧನೆ ಮಾಡುವವರಿಗೆ, ಕನ್ನಡ ಸಾಹಿತ್ಯದ ಅಧ್ಯಯನಕಾರರಿಗೆ ಡಾಕ್ಟರ್ ಎಸ್ ವಿದ್ಯಾಶಂಕರರ ಹೆಸರು ಚಿರಪರಿಚಿತ. ಈಗಾಗಲೇ ರವೀಂದ್ರನಾಥ್ ಅವರು ಹೇಳಿದಾಗೆ ಕನ್ನಡ ಸಾಹಿತ್ಯ ಚರಿತ್ರೆ ಏನಿದೆ ಅದರಲ್ಲಿ ಬಹುಭಾಗವನ್ನು ಆಕ್ರಮಿಸಿರುವಂಥದ್ದು ವೀರಶೈವ ಸಾಹಿತ್ಯ ಚರಿತ್ರೆ. ಜೊತೆಗೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ವಿಶ್ವಮಾನ್ಯತೆಯನ್ನ ದೊರಕಿಸಿಕೊಟ್ಟಂತ ಕೆಲಸ ನಮ್ಮ ವೀರಶೈವ ಕವಿಗಳೇ ಮಾಡಿರುವಂಥದ್ದು. ಇಡೀ ವಿಶ್ವದಲ್ಲೇ ಅಪರೂಪವಾದಂಥ ಸಾಹಿತ್ಯ ಪ್ರಕಾರ, ಇನ್ನು ಯಾವ ಭಾಷೆಯಲ್ಲೂ ಅದು ಹುಟ್ಟಿಲ್ಲ ಅನ್ನುವಂಥ ಶೂನ್ಯ ಸಂಪಾದನೆಗಳು ಅನ್ನೋ ಕೃತಿಗಳು ಹುಟ್ಟಿದ್ದು ನಮ್ಮ ಕನ್ನಡದಲ್ಲಿ, ನಮ್ಮ ವೀರಶೈವ ಕವಿಗಳಿಂದ. ಹೀಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯ ದಿಕ್ಕನ್ನೇ ಬದಲಾಯಿಸಿ ಇಡೀ ವಿಶ್ವವೇ ಬೆರಗು ಪಡುವ ಹಾಗೆ ಒಂದು ಸಾಹಿತ್ಯವನ್ನ ರಚನೆ ಮಾಡದಂಥದ್ದು ವೀರಶೈವ ಕವಿಗಳು. ಹೀಗಾಗಿ ಇಂಥ ವೀರಶೈವ ಕವಿಗಳ ಒಂದು ಚರಿತ್ರೆಯನ್ನ, ಅವರು ಯಾರು, ಏನು, ಅವರು ಯಾವ್ಯಾವ ಕೃತಿಗಳನ್ನ ಬರೆದರು, ಆ ಕೃತಿಗಳ ಕಾಲ ಏನು, ಆ ಕೃತಿಗಳ ವಸ್ತು ಏನು, ಅದರ ಮಹತ್ವ ಏನು, ಇಡೀ ವಿಶ್ವಕ್ಕೆ ವೀರಶೈವ ಕವಿಗಳು ಕೊಟ್ಟಂತ ಕೊಡುಗೆ ಏನು ಅನ್ನೋದನ್ನೆಲ್ಲ ವಿವರವಾಗಿ ಸುಮಾರು 6,000 ಪುಟಗಳಲ್ಲಿ ನಮ್ಮ ಮುಂದೆ ತೆರೆದಿಟ್ಟಂತವರು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು. ಹೀಗಾಗಿ ಇವತ್ತು ನೀವೆಲ್ಲ ಯುವಕರು ಯುವತಿಯರೇ ಹೆಚ್ಚಿದ್ದೀರಿ. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅನ್ನಂಗೆ ಎಷ್ಟು ಜನ ಇದ್ದೀರಿ, ಬಹಳ ಸಂತೋಷ ಆಗುತ್ತೆ. ಒಂದು ಕಾಲದಲ್ಲಿ ಮಹಿಳೆಯರಿಗೆ ವಿದ್ಯಾಭ್ಯಾಸದ ಅವಕಾಶವೇ ಇರಲಿಲ್ಲ. ಅವರು ಅಕ್ಷರವನ್ನ ಕಲಿಯೋಕೆ ಅವರಿಗೆ ಅವಕಾಶವೇ ಇರಲಿಲ್ಲ. ಅಂಥದ್ರಲ್ಲಿ ಮೊದಲಿಗೆ ಮಹಿಳೆಯರಿಗೆ ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನ ಕಲ್ಪಿಸಿಕೊಟ್ಟಂತವರು ನಮ್ಮ ವಚನಕಾರರು, ಶರಣ ಬಂಧುಗಳು. ಹೀಗಾಗಿ ಅದರ ಪರಿಣಾಮವಾಗಿ ಇವತ್ತು ನೀವು ಧೈರ್ಯವಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ಮುಕ್ತವಾಗಿ ಮಾತಾಡ್ತಾ ಇದ್ದೀರಿ, ಸಮಾಜವನ್ನ ನಿರ್ಮಿಸುವ ಕೆಲಸದಲ್ಲಿ ನೀವು ತೊಡಗಿದ್ದೀರಿ. ನಿಮ್ಮ ಪಾತ್ರವೂ ಬಹಳ ಮುಖ್ಯವಾದ. ಇವತ್ತು ಏನಾಗಿದೆ, ನಮಗೆಲ್ಲ ಒಂದು ಮಾದರಿ ವ್ಯಕ್ತಿಗಳೇ ಇಲ್ಲದಂತಾಗಿದೆ ಸಮಾಜದಲ್ಲಿ. ಮಾದರಿ ವ್ಯಕ್ತಿಗಳು ಇದ್ರೂ ಕೂಡ ಎಂಥವರನ್ನ ನಾವು ಮಾದರಿಯಾಗಿ ಇಟ್ಕೊಂಡಿದ್ದೀವಿ ಅನ್ನೋದನ್ನ ನೀವೇ ಒಮ್ಮೆ ಗಂಭೀರವಾಗಿ ಯೋಚನೆ ಮಾಡಿ ನೋಡಿ.
ಸಾಧನೆಗಾಗಿ ಇಡೀ ಬದುಕನ್ನೇ ಮೀಸಲಾಗಿಟ್ಟಂತ ಮಹನೀಯರನ್ನ ಇವತ್ತು ನಾವು ನೇಪಥ್ಯಕ್ಕೆ ಸರಿಸಿದ್ದೇವೆ. ಜನಪ್ರಿಯತೆಯನ್ನೇ ನಾವು ಇವತ್ತು ಸಾಧಕರು ಅನ್ನೋ ಹಾಗೆ ನಾವು ಬಿಂಬಿಸ್ತಾ ಇದ್ದೀವಿ. ದೊಡ್ಡ ಶ್ರೀಮಂತರಾಗ್ಬೋದು, ಜನಪ್ರಿಯ ವ್ಯಕ್ತಿಗಳಾಗ್ಬೋದು, ಇವರನ್ನ ನಾವು ಇವತ್ತು ನಾವು ಮಾದರಿಯಾಗಿ ಇಟ್ಕೊಂಡಿದ್ದೀವಿ. ಇದು ತಪ್ಪು. ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದವರನ್ನ, ಎಲ್ಲರೂ ನಮ್ಮವರೇ ಅಂತ ಭಾವಿಸಿದವರನ್ನ, ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನ ಕೊಟ್ಟಂತವರನ್ನ ಇವತ್ತು ನಾವು ಮಾದರಿಯಾಗಿ ಇಟ್ಕೋಬೇಕು. ಇವತ್ತು ಯುವ ಸಮೂಹ, ಯುವತಿಯರಿಗಾಗಲಿ ಯುವಕರಿಗಾಗಲಿ ಮಾದರಿ ಯಾರಿದ್ದಾರೆ ಅಂದ್ರೆ ಯಾರೋ ಸಿನಿಮಾ ನಟರುಗಳಿರ್ಬೋದು, ಅಥವಾ ಯಾರೋ ಅತ್ಯಂತ ಬೇಗ ಜನಪ್ರಿಯ ಹೊಂದಿದ ವ್ಯಕ್ತಿಗಳನ್ನಷ್ಟೇ ನೀವು ಮಾದರಿಯಾಗಿ ಇಟ್ಕೋತೀರಿ. ಇದರಿಂದ ಏನಾಗ್ತಾ ಇದೆ? ನಿಮ್ಮ ಮನಸ್ಸಿಗೆ ಆನಂದ ಸಿಗಬಹುದು, ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಮೌಲ್ಯಗಳು ನಶಿಸ್ತಾ ಇವೆ. ಯಾವುದೋ ಘನ ಉದ್ದೇಶದಿಂದ ತಮ್ಮ ಜೀವನವೆಲ್ಲೆಲ್ಲ ಸವಸದಂತವ್ರನ್ನ ನೀವು ಮಾದರಿಯಾಗಿ ಇಟ್ಕೊಂಡ್ರೆ ನಿಮ್ಮಲ್ಲೂ ಮೌಲ್ಯಗಳು ಹೆಚ್ಚುತ್ತವೆ. ಮೌಲ್ಯಗಳು ಹೆಚ್ಚೋದ್ರಿಂದ ನಾನು ಏನಾದ್ರೂ ಸಮಾಜಕ್ಕೆ ಕಾಣಿಕೆಯನ್ನ ಕೊಡಬೇಕು ಅನ್ನುವಂತ ಒಂದು ದೊಡ್ಡ ಆಸೆ ನಿಮ್ಮ ಮನಸ್ಸಲ್ಲಿ ಹುಟ್ಟುತ್ತದೆ. ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅಂತವರು ಇಂಥ ವ್ಯಕ್ತಿಗಳ ಸಾಲಿಗೆ ನಿಲ್ತಾರೆ. ಇವತ್ತ್ಯಾಕೆ ನಾವು ಕುವೆಂಪು, ಬೇಂದ್ರೆ, ಕಾರಂತ, ಗೋಪಾಲಕೃಷ್ಣ ಅಡಿಗ ಈ ರೀತಿ ನಾವು ಜ್ಞಾಪಿಸ್ಕೋತೀವಿ? ಅವರೆಲ್ಲ ತಮ್ಮ ಕಾವ್ಯದ ಮೂಲಕ, ಸಾಹಿತ್ಯದ ಮೂಲಕ ಸಮಾಜವನ್ನ ಒಳ್ಳೆ ದಾರಿಗೆ ತರೋದಕ್ಕೆ ಶ್ರಮಿಸಿದಂಥವ್ರು. ಹೀಗಾಗಿ ಅವರನ್ನ ನಾವು ಜ್ಞಾಪಿಸ್ಕೊತಾ ಇದ್ದೀವಿ ಇವತ್ತು. ಹಾಗೆ ವಿದ್ಯಾಶಂಕರ್ ಅಂತವರು ಕೂಡ ಮುಂದೆ ಈ ನಶಿಸ್ತಾ ಇರುವಂತ ಈ ವೀರಶೈವ ಸಾಹಿತ್ಯ ಮುಂದಿನ ಪೀಳಿಗೆಗೆ ತಲುಪಬೇಕು, ನಮ್ಮ ಪರಂಪರೆ ವೈಭವ ಹೇಗಿತ್ತು ಅನ್ನೋದನ್ನ ಮುಂದಿನ ಜನಾಂಗಕ್ಕೆ ತಿಳಿಸಬೇಕು ಅಂತೇಳಿ ಹಗಲೂ ರಾತ್ರಿ ಶ್ರಮ ಪಟ್ಟು ಸುಮಾರು 10-12 ವರ್ಷಗಳ ಕಾಲ ಒಂದು ತಪಸ್ಸಿನಂತೆ ಕೂತು ಈ ವೀರಶೈವ ಸಾಹಿತ್ಯ ಚರಿತ್ರೆಯನ್ನ ರಚಿಸಿದ್ರು. ಈ ಸಂಪುಟಗಳು ನಿಮ್ಮ ಮನೆಯಲ್ಲಿದ್ರೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಸಾರ್ಥಕತೆ ಏನು, ಅದರ ಮಹತ್ವ ಏನು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಹೀಗಾಗಿ ಇವತ್ತು ವಿದ್ಯಾಶಂಕರ್ ಅವರು ನಮ್ಮ ಕಣ್ಮುಂದೆ ಇಲ್ಲ, ಆದರೂ ಕೂಡ ಅವರ ಕೆಲಸವನ್ನ ನಿಮ್ಮ ಮುಂದೆ ಇಟ್ಟು ನೀವು ಕೂಡ ಆ ರೀತಿ ಸಾಹಿತ್ಯ ರಚಿಸಿ ಅಂತಲ್ಲ, ಅವರು ಹೇಗೆ ಸಮಾಜಕ್ಕೆ ಒಂದು ಘನವಾದ ಉದ್ದೇಶದಿಂದ ಸಾಹಿತ್ಯ ರಚನೆಯನ್ನ ಮಾಡಿದ್ರು, ಆ ರೀತಿಯ ಬೇರೆ ಬೇರೆ ರೀತಿಯ ಸ್ಫೂರ್ತಿ ನಿಮ್ಮ